ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಶಿವರಾತ್ರಿ ಎಲ್ಲರಿಗೂ. ನಮ್ಮ ಕನಸಿನ ಕುಟುಂಬ ಚಾನಲ್ನವರಿಗೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹೀಗೆ ನಮ್ಮನ್ನು ಹರಿಸಿ ಬೆಳೆಸಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ, ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಬೆಳಗ್ಗೆಯಿಂದ ಫ್ರೆಂಡ್ಸ್ ಮನೆ ಕ್ಲೀನಿಂಗು, ಪೂಜೆ ಎಲ್ಲ ಆಯಿತು. ಈಗ ಸಂಜೆ ಆಗಿದೆ. ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿಂದು ಎಲ್ಲ ಗ್ಲಿಮ್ಸ್ ಆ್ಯಡ್ ಮಾಡ್ತೀನಿ. ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿಂದ ಎಲ್ಲ ಕೆಲಸ ಮಾಡೋದೇ ಆಗಿತ್ತು. ಮತ್ತು ಇವರಿಬ್ಬರು ಹುಡುಗರು, ಹಾಗಾಗಿ ಇವರು ಇದ್ದಿದ್ದಿಲ್ಲ, ನಮ್ಮ ಮನೆಯವರು ಸ್ವಲ್ಪ ಬ್ಯುಸಿ ಇದ್ದರು. ಸೊ ಇಬ್ಬರನ್ನ ಮೇಂಟೈನ್ ಮಾಡಿಕೊಂಡು ಹುಡುಗರನ್ನ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈಗ ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಸಿಂಪಲ್ ಕುರ್ತಾ ಹಾಕಿದ್ದೀನಿ. ಅಲ್ಲಿ ರಶ್ ಇರುತ್ತಲ್ಲ, ಸೊ ಸ್ಯಾರಿ ಎಲ್ಲ ಉಡ್ಕೊಂಡು ಮಕ್ಕಳಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಶಿವರಾತ್ರಿ ಬಗ್ಗೆ ಹೇಳಬೇಕು ಅಂದರೆ, ಶಿವನ ಬಗ್ಗೆ ನಮ್ಮ ಲೈಫಲ್ಲಿ ಒಂದು ಮಿರಾಕಲ್ಲೇ ಮಾಡಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಆರಾಧ್ಯ ದೈವ ಶ್ರೀ ಮಂಜುನಾಥ ಸ್ವಾಮಿ, ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ. ರೀಸೆಂಟಾಗಿ ಒಂದು ಜೂನಲ್ಲೇನೋ ಹೋಗಿದ್ವಿ, ಒಂದು 6-7 ಮಂತ್ಸ್ ಬ್ಯಾಕ್ ಹೋಗಿದ್ವಿ. ಬಟ್ 2-3 ಇಯರ್ಸ್ ಒನ್ಸ್ ಅಂತೂ ಹೋಗ್ತಿರ್ತೀವಿ. ಈ ಲಾಸ್ಟ್ ಟೈಮಿಂದ ವರ್ಷ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಲಾಸ್ಟ್ ಶ್ರಾವಣಕ್ಕೆ ಹೋಗಿದ್ವಿ ನಾವು, ಕರೆಕ್ಟ್ ಶ್ರಾವಣದಲ್ಲಿ ಹೋಗಿದ್ವಿ. ಈ ಸತಿ ವರ್ಷ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಮಂಜುನಾಥ ಸ್ವಾಮಿ ಪವಾಡನೂ ತುಂಬ ಅಂದರೆ ತುಂಬ ಇದೆ. ಹಾಗೆಯೇ ಈಗ ಶಿವರಾತ್ರಿಗೆ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢ ಸ್ವಾಮಿ ಅಜ್ಜರಿದ್ದಾರಲ್ಲ, ಅವ್ರದ್ದು ರಥೋತ್ಸವ ನಡೆಯುತ್ತೆ. ಆ ಅಜ್ಜರದು ಪವಾಡನೂ ನಮಗೆ ರೀಸೆಂಟಾಗಿ ಆಗಿರೋದು. ತುಂಬ ಅಂದರೆ ತುಂಬ ಪವಾಡ. ವಿತಿನ್ 1 ವೀಕಲ್ಲಿ ನಮಗೆ ಪವಾಡ ತೋರಿಸಿದ್ದಾರೆ. ಮತ್ತು ಅಲ್ಲಿ ಊಟನೂ ಇರುತ್ತೆ. ನಿತ್ಯ ದಾಸೋಹ, 3 ಟೈಮ್ ದಾಸೋಹ ಇರುತ್ತೆ. ವರ್ಷಕ್ಕೆ 365 ಡೇಸು ಇರುತ್ತೆ. ಮತ್ತು 3 ಟೈಮ್ಸು ಅನ್ನ ಸಂತರ್ಪಣೆ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಊಟ ಮಾತ್ರ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಹುಬ್ಳಿಗೆ ಹೋಗ್ತಿರಲ್ಲ, ಒಂದು ಸತಿ ಅಜ್ಜರಿಗೆ ಭೇಟಿಯಾಗ್ರಿ. ಮತ್ತು ಮಠದಲ್ಲಿ ಊಟ ಮಾಡಿ, ಸಿದ್ಧಾರೂಢ ಮಠದಲ್ಲಿ ಒಂಥರ ಅಮೃತ ತಿಂದಂಗೆ ಆಗುತ್ತೆ ನಿಜವಾಗ್ಲೂ. ಅಷ್ಟು ಚೆನ್ನಾಗಿರುತ್ತೆ. ಆ ದೇವಸ್ಥಾನ ಅಂತಲೇ ಅಲ್ಲ, ಎಲ್ಲೇ ನೀವು ಪ್ರಸಾದ ದೇವಸ್ಥಾನದಲ್ಲಿ ತಿಂದ್ರೂ ಅಷ್ಟೇ ರುಚಿಯಾಗೇ ಇರುತ್ತೆ. ರೀಸೆಂಟಾಗಿ ನಮಗೆ ನಡೆದಂಥ ಮಿರಾಕಲ್ಸ್ನ ನಾನು ನಿಮ್ಮ ಜೊತೆ ಹೇಳಿದೆ. ಸೊ ಶಿವನ ಆರಾಧನೆ, ನಾವು ಶಿವನ ತುಂಬ ಅಂದರೆ ತುಂಬ ನಂಬ್ತೀವಿ. ನಮ್ಮ ಆರಾಧ್ಯ ದೈವ ಅಂತಲೇ ಹೇಳ್ಬೋದು. ಇವತ್ತು ನಾವು ಸಿಂಪಲ್ಲಾಗಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಚ್ಚುಕಟ್ಟಾಗಿ, 100 ರೂಪಾಯಿದೇ ಆಗಿರಲಿ ಅಷ್ಟೇ ನೀಟಾಗಿ ಪೂಜೆನೂ ಮಾಡಿದ್ವಿ, ಹಣ್ಣು ತಂದ್ವಿ, ಎಲ್ಲ ಚೆನ್ನಾಗಿ ಮಾಡಿದ್ವಿ. ಒಟ್ಟು ಸ್ಯಾಟಿಸ್ಫೈ. ಇನ್ನೂ ಬರ್ತಾ ಗ್ರ್ಯಾಂಡಾಗಿ ಮಾಡೋಣಂತೆ. ನಮ್ಮ ಕೈಲಾದರೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ಶಿವ ನಮಗೆ ಶಕ್ತಿ ಕೊಡ್ತಾನೆ. ಸೊ ನಾವು ಮತ್ತೆ ಬರೋ ವರ್ಷ ಇನ್ನೂ ಚೆನ್ನಾಗಿ ಮಾಡೋಣ. ಈ ಸತಿ ಸ್ಯಾಟಿಸ್ಫೈ. ಇಷ್ಟು ಮಾಡಿದ್ದೀವಲ್ಲ, ಖುಷಿ ಇದೆ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ನಮ್ಮ ಜೊತೆ ನೀವು ದೇವಸ್ಥಾನಕ್ಕೆ ಬನ್ನಿ. ಹೋಗೋಣಂತೆ ಎಲ್ಲರೂ ದೇವಸ್ಥಾನಕ್ಕೆ. ನೀವು ದರ್ಶನ ಪಡೀರಿ. ನಿನ್ನೆ ವ್ಲಾಗ್ಸಿಗಂತೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ನನಗಂತೂ ತುಂಬಾ ಖುಷಿ ಆಯಿತು. ಹೀಗೆ ಇನ್ನೂ ಹೆಚ್ಚು ವ್ಲಾಗ್ಸ್ ನೋಡಿ, ಹೀಗೆ ಸಪೋರ್ಟ್ ಮಾಡಿ. ನಿನ್ನೆ ವ್ಲಾಗ್ಸ್ ಎಲ್ಲರೂ ತುಂಬ ಇಷ್ಟಪಟ್ರಿ. ಹೀಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ಸ್, ಯಾವ ಥರ ವಿಡಿಯೋಸ್ ಬೇಕು ಅಂತ. ಅದೇ ಥರ ವಿಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಮತ್ತು ಬ್ರೆಡ್ ಪಕೋಡದು ವಿಡಿಯೋ ಹಾಕಿದ್ನಲ್ಲ, ಅದಕ್ಕೂ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂತು. ಖುಷಿ ಆಗ್ತಾಯಿದೆ ರೆಸ್ಪಾನ್ಸ್ ನೋಡಿ. ಹೀಗೆ ನಮ್ಮನ್ನು ಹರಿಸಿ ಬೆಳೆಸಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಬನ್ನಿ, ಲೇಟ್ ಆಗುತ್ತೆ, ಕೆಳಗಡೆ ಕಾಯ್ತಾ ಇದ್ದಾರೆ. ಹೋಗೋಣಂತೆ ದೇವಸ್ಥಾನಕ್ಕೆ ಫ್ರೆಂಡ್ಸ್. ಇದು ಶಿವರಾತ್ರಿ ಹಬ್ಬದ ದಿನ. ಈ ಥರ ರಂಗೋಲಿ ಬರೆಯೋದ್ರಿಂದ ಜಯ ವಿಜಯ ನೋಡಿ, ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಜಯ ವಿಜಯ ರಂಗೋಲಿ ಬರೆಯೋದ್ರಿಂದ
ನೆಗೆಟಿವ್ ಎನರ್ಜಿ ಏನು ಒಳಗಡೆ ಬರಲ್ಲ. ಸೊ ನಿಮಗೊಂದು ಸ್ಮಾಲ್ ಟಿಪ್. ನಾವು ನೋಡಿ ಫ್ರೆಂಡ್ಸ್ ಇಷ್ಟೇ ಫ್ರೂಟ್ಸ್ ತಂದಿದ್ವಿ, ಸಿಂಪಲ್ಲಾಗಿ ಇಷ್ಟೇ ಫ್ರೂಟ್ಸ್ ತಂದಿದ್ವಿ. ಮತ್ತು ಆವತ್ತಿನ ದಿನವೇ ಮಹಿಳೆಯರ ದಿನಾಚರಣೆ ಇತ್ತಲ್ವ, ಸೊ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಟ್ರಿಬ್ಯೂಟ್. ಯಾವುದೋ ಮನೆ ಮಗಳು ಇನ್ಯಾವುದೋ ಮನೆ ಸೊಸೆ ಆಗ್ತಾಳೆ, ನಾಳೆ ಆ ಸೊಸೆ ಅಮ್ಮ ಆಗ್ತಾಳೆ, ನಿಧಾನವಾಗಿ ಅತ್ತೆ ಆಗ್ತಾಳೆ. ಇದೊಂದು ಸೈಕಲ್, ಇದೊಂದು ಚಕ್ರ. ಈ ಸೈಕಲ್ ಫ್ಯಾಮಿಲಿ ಕೋರ್ಟ್ ಒಳಗೆ ಸುತ್ತುತ್ತೆ. ಹೆಣ್ಣೊಬ್ಳೆ, ಆದ್ರೆ ರೋಲ್ಗಳು ಬೇರೆ ಬೇರೆ, ಡಬಲ್ ಟ್ರಿಬಲ್ ಎಲ್ಲಾ ತರದ್ರಲ್ಲೂ ಬರುತ್ತೆ. ಹೀಗೆ ಬೇರೆ ಬೇರೆ ರೋಲ್ ಮಾಡಿ ಗೆದ್ದವರು ಹೆಣ್ಮಕ್ಳೆ. ಅವರಿಂದಾನೇ ಸಂಸಾರ, ಅವರಿಂದಾನೇ ಸಂತೋಷ ಅಂತ ಹೇಳ್ತಾ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಓಕೆ, ನಮ್ಮ ಚಿಕ್ಕಮ್ಮ ಅವ್ರ ಫ್ಯಾಮಿಲಿ ಸಿಕ್ಕಿದ್ರು ನೋಡ್ರಿ. ಇವ್ರು ನಮ್ಮ ಅಣ್ಣ, ಇವ್ರ ಅತ್ತಿಗೆ, ಇವಳು ಸುಮನ್ನನ್ ಅವರ ತಂಗಿ, ಮತ್ತು ಅವ್ರ ಮನೆಯವರು, ಇವ್ರು ನಮ್ಮ ಚಿಕ್ಕಮ್ಮ. ಇಷ್ಟು ಜನನೂ ಸಿಕ್ಕಿದ್ರು, ಫುಲ್ ಫ್ಯಾಮಿಲಿ ಸಿಕ್ಕಿದ್ರು ಅವರು. ದೇವಸ್ಥಾನದಲ್ಲಿ ಅವ್ರ ಜೊತೆ ದರ್ಶನಕ್ಕೆ ಹೋಗಿದ್ದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬ ದಿನ ಆಗಿತ್ತು ಅವ್ರಿಗೆ ಭೇಟಿಯಾಗಿ. ನೋಡಿ ದೇವಸ್ಥಾನ ಎಲ್ಲ ಫುಲ್ಲು ಹೇಗೆ ರೆಡಿ ಮಾಡಿದ್ದಾರೆ. ತುಂಬ ಜನ ಇದ್ದರು, ಬಟ್ ಸಿಸ್ಟಮ್ ಚೆನ್ನಾಗಿತ್ತಲ್ವ, ಎಲ್ಲೂ ನುಗ್ಗಲು ಆಗಲಿಲ್ಲ. ಬ್ಯಾರಿಕೇಡ್ಸ್ ಎಲ್ಲ ಹಾಕಿದ್ರಲ್ಲ. ಸೊ ಇಲ್ಲಿ ನೋಡಿ ಸರಸ್ವತಿ ದೇವರನ್ನ ಬಳೆ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿನ್ನೆ ಅರ್ಧಂಬರ್ಧ ಮಾಡ್ತಾಯಿದ್ರು, ಇನ್ನೂ ರೆಡಿ ಮಾಡ್ತಾಯಿದ್ರು. ಇವತ್ತು ಫುಲ್ಲು ರೆಡಿಯಾಗಿದ್ದು. ಇಲ್ಲಿ ಶಿವನ ದರ್ಶನ ಮಾಡೋಣ ಬನ್ನಿ. ನೋಡಿ ಫುಲ್ಲು ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ಬಟ್ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ತುಂಬ ಜನ ಇದ್ರಲ್ಲ, ಅಷ್ಟೇ ನಾನು ಗ್ಲಿಮ್ಸ್ನ ತಕ್ಕೊಂಡೆ. ನೋಡಿ ಇಲ್ಲಿ ಗಣಪತಿಗೂ ಹೂವಿನ ಅಲಂಕಾರ ಮಾಡಿದರು. ಇಲ್ಲಿ ನೋಡಿ ಫ್ರೆಂಡ್ಸ್, ನನ್ನ ಸಮರ್ಥ ಎಷ್ಟು ಕ್ಯೂಟಾಗಿ ಅವರಿಬ್ಬರು ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಚಿಕ್ಕಮ್ಮನೂ ಅವ್ರ ಸೊಸೆ ಅವ್ರ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಇವರು ಫ್ಯಾಮಿಲಿ ಫೋಟೋ. ಚೆನ್ನಾಗಿತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ನೋಡಿ ಫ್ರೆಂಡ್ಸ್, ಪ್ರಸಾದಕ್ಕೆಲ್ಲ ನಿಂತಿದ್ದಾರೆ. ಚೆನ್ನಾಗಿತ್ತು ಅವತ್ತಿನ ದಿನ. ಫ್ರೆಂಡ್ಸ್, ಈಗ ದೇವಸ್ಥಾನದಿಂದ ಬಂದ್ವಿ. ತುಂಬ ರಶ್ ಇತ್ತು, ತುಂಬ ಅಂದರೆ ತುಂಬ ರಶ್ ಇತ್ತು. ನಿನ್ನೆ ಹೋಗಿದ್ವಲ್ಲ, ಅದೇ ದೇವಸ್ಥಾನಕ್ಕೆ ಹೋಗಿದ್ವಿ. ಇವತ್ತು ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ನೋಡೋಣ ಅಂತಲೇ ಹೋಗಿದ್ವಿ. ಹೀಗೆ ಹೋಗ್ತಾ ಲೈನಲ್ಲಿ ಹೋಗ್ತಾ ಮುಂದೆ ಹೋಗೋಣ ಅಂತ ಹೋಗ್ತಿದ್ದೆ ನಾನು. ಅಲ್ಲಿ ಹೋಗ್ತಾನ ಲಕ್ಷ್ಮೀ ಅಂತ ಕರೆದ್ರು. ಯಾರಪ್ಪ ಅಂತ ನೋಡಿದ್ರೆ ನಮ್ಮ ಚಿಕ್ಕಮ್ಮ ಇದ್ದರು. ನೋಡಿ ತುಂಬ ಖುಷಿ ಆಯಿತು. ಚಿಕ್ಕಮ್ಮ ಅವ್ರ ಫ್ಯಾಮ್ಲಿ ಎಲ್ಲ ಸಿಕ್ಕಿದ್ರು. ನಮ್ಮಣ್ಣ, ಅತ್ತಿಗೆ, ಆಮೇಲೆ ಅವ್ರ ಮಗಳು, ಅಳಿಯ ಎಲ್ಲ ಇದ್ದರು. ಅವ್ರ ಮಗಳು ನನ್ನ ಫ್ರೆಂಡು, ನನ್ನ ಕ್ಲೋಸ್ ಫ್ರೆಂಡ್ ಅವಳು. ಸೇಮ್ ಏಜ್ ಇಬ್ಬರು. ಸೊ ಫ್ರೆಂಡ್ ಥರನೇ ಇದ್ದೀವಿ. ಚೆನ್ನಾಗಿ ಅನ್ನಿಸ್ತು ಭೇಟಿಯಾಗಿ. ಅವ್ರ ಜೊತೆ ನಾನು ಲೈನಲ್ಲಿ ನಿಂತ್ಕೊಂಡಿದ್ದೆ. ಅವ್ರ ಜೊತೆ ಹೋಗಿ ದರ್ಶನ ಮಾಡ್ಕೊಂಬಂದೆ. ಹಾಕ್ತೀನಿ ನಿಮಗೆ ಗ್ಲಿಮ್ಸು ನೋಡಿ. ಚೆನ್ನಾಗಿತ್ತು. ಅವ್ರ ಜೊತೆ ಒಂದು 40 ಮಿನಿಟ್ಸ್ ಏನೋ 30-40 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ವಿ. ಭಾಳ ದಿನ ಆಗಿತ್ತು ಭೇಟಿಯಾಗಿ ಅವರಿಗೆ. ಚೆನ್ನಾಗಿ ಅನ್ನಿಸ್ತು ಅವ್ರ ಜೊತೆ ಹೋಗಿ ಬಂದಿದ್ದು. ಸಡನ್ಲಿ ಸಿಕ್ಕರು. ಹಾಗೆ ಅವರು ದೇವಸ್ಥಾನಕ್ಕೆ ಬಂದಿದ್ದರು, ನಾವು ಹೋಗಿದ್ವಲ್ಲ, ಸೊ ಸಿಕ್ಕರು. ಚೆನ್ನಾಗಿ ಅನ್ನಿಸ್ತು, ಹೋಗಿ ಬಂದ್ವಿ. ಮತ್ತು ದರ್ಶನನೂ ಚೆನ್ನಾಗಾಯಿತು ಫ್ರೆಂಡ್ಸ್. ಚೆನ್ನಾಗಿ ಸಿಸ್ಟಮ್ ಮಾಡಿದ್ರಲ್ವ, ಸೊ ಎಲ್ಲೂ ನುಗ್ಗಲು ಎಲ್ಲೂ ಆಗಲಿಲ್ಲ. ಚೆನ್ನಾಗಿ ಹೋಗಿ ಬಂದ್ವಿ. ಬಟ್ ಕ್ಯೂ ತುಂಬ ಇತ್ತು. ಹಾಗೆ ಅಲ್ಲಿ ಪ್ರಸಾದನೂ ಕೊಟ್ಟರು. ಮಂಡಕ್ಕಿ ಮತ್ತು ಫ್ರೂಟ್ಸ್ ಕೊಡ್ತಾಯಿದ್ರು. ಪ್ರಸಾದನ ತೊಗೊಂಡು ಬಂದ್ವಿ ಮನೆಗೆ. ಈ ವರ್ಷದ ಶಿವರಾತ್ರಿ ಮುಗೀತು. ಈ ವರ್ಷ ಚೆನ್ನಾಗಾಯಿತು. ಸಿಂಪಲ್ಲಾಗಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡಿದ್ವಿ. ಮತ್ತು ನಮ್ಮ ಆರಾಧ್ಯ ದೈವನೂ ಹೇಳಿದ್ನಲ್ಲ ಆವಾಗಲೇ, ಶ್ರೀ ಮಂಜುನಾಥ ಸ್ವಾಮಿ, ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ, ಮತ್ತು ಇದು ಸಿದ್ಧಾರೂಢ ಸ್ವಾಮಿಯ
ಅಜ್ಜರು ಅಜ್ಜರು ಅವ್ರದ್ದಂತೂ ಪವಾಡ ತುಂಬ ಅಂದರೆ ತುಂಬಾ ಇದೆ. ಹೇಳಿದ್ನಲ್ಲ, ಆವಾಗಲೇನೂ ಹೇಳಿದೆ, ಈಗೂ ಹೇಳ್ತಾ ಇದ್ದೀನಿ. ಸಿದ್ಧಾರೂಢ ಅಜ್ಜರು ನಮಗೆ ಈಗ ರೀಸೆಂಟಾಗಿ ನಡೆದಂಥ ಪವಾಡನೇ ನಮ್ಮ ಲೈಫಲ್ಲಿ ಈ ಚೇಂಜಸ್ ಬಂದಿದ್ದು ಅಂತ ಹೇಳ್ಬೋದು. ಯಾರು ಇಲ್ಲಿದ್ದ ಟೈಮಲ್ಲಿ ಅಜ್ಜರು, ಸಿದ್ಧಾರೂಢ ಅಜ್ಜರು ಮತ್ತು ಶ್ರೀ ಮಂಜುನಾಥ ಸ್ವಾಮಿ ಅಲ್ಲಿ ಸನ್ನಿಧಿಗೆ ಹೋಗಿ ಬಂದಮೇಲೆ ನಮ್ಮ ಲೈಫಲ್ಲಿ ಸ್ವಲ್ಪ ಚೇಂಜಸ್ ಆಗಿದ್ದು. ಆಮೇಲೆ ಸಿದ್ಧಾರೂಢ ಅಜ್ಜ ಸ್ವಾಮಿಗೆ ಹೋಗಿ ಬಂದಮೇಲಂತೂ 70% ಲೈಫ್ ಚೇಂಜ್ ಆಗಿದೆ. ನಿಜ ಹೇಳಬೇಕು ಅಂದರೆ ಒಂಥರ ಲೋನ್ಲೆಸ್ ಫೀಲ್ ಆಗ್ತಿತ್ತು, ತುಂಬ ಲೋನ್ಲೆಸ್ ಫೀಲ್ ಆಗ್ತಿತ್ತು. ಯಾರು ಇಲ್ಲೇನಪ್ಪ, ಇದ್ದಾಗ ಎಲ್ಲರೂ ಇರ್ತಾರೆ, ಇಲ್ದಾಗೆ ಯಾರು ಇರಲ್ಲ, ಅವಾಗೇ ಬೇಜಾರಾಗೋದು. ಆವಾಗ ಗೊತ್ತಾಗುತ್ತೆ ನಮಗೆ ದೇವರು ಮಹಿಮೆ ಯಾವ ಥರ ಇದೆ, ದೇವ್ರು ನಮ್ಮ ಜೊತೆ ಇದಾನ ಅನಿಸುತ್ತೆ. ಖಂಡಿತವಾಗ್ಲೂ ಫ್ರೆಂಡ್ಸ್, ಯಾರೂ ಇಲ್ಲ ಅಂದ್ರೂ ದೇವ್ರು ನಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತಾರೆ. ದೇವ್ರ ಮಹಿಮೆ ಅಂತೂ ತುಂಬ ಅಂದರೆ ತುಂಬ ಇದೆ. ಬಟ್ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಇದ್ದರೆ ದೇವ್ರು ನಮಗೆ ಖಂಡಿತವಾಗ್ಲೂ ಕೈ ಬಿಡಲ್ಲ ಫ್ರೆಂಡ್ಸ್. ಅದು ಎಂಥ ಕಷ್ಟನೇ ಬರಲಿ, ಏನೇ ಆಗಲಿ, ದೇವ್ರು ನಮಗೆ ಯಾವತ್ತೂ ಕೈ ಬಿಡಲ್ಲ ಫ್ರೆಂಡ್ಸ್. ಸಮರ್ಥ ಬಂದ ಅಂತ ಮತ್ತೆ ಪಾಸ್ ಮಾಡಿದೆ ಫ್ರೆಂಡ್ಸ್. ಅದೇ ಹೇಳಿದ್ನಲ್ಲ, ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಇದ್ದರೆ ದೇವರು ಚಮತ್ಕಾರ ಅಂತೂ ಆಗ್ತಾನೆ ಇರುತ್ತೆ. ಹೇಗೆ ಅಂದರೆ ರೀಸೆಂಟಾಗೆ ಹೇಳ್ತೀನಿ, ಕುತ್ತಿಗೆ ತನಕನೂ ಕಷ್ಟ ಬರುತ್ತೆ, ಫುಲ್ಲು ಇನ್ನೇನು ಆಗೋದೇ ಇಲ್ಲೇನಪ್ಪ ಅನ್ನೋ ತನಕನೂ. ಆಗ ಒಂದು ಪವಾಡ ನಡೆಯುತ್ತೆ, ಆವಾಗೇ ಅನ್ಸೋದು ದೇವ್ರಿದಾನೆ ನಮ್ಮ ಹತ್ರನೂ ಅಂತ. ಸೊ ಹಾಗಾಗಿ ನಾವು ಯಾವುದೇ ಹಬ್ಬ ಇದ್ರೂ ಬಿಡಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಒಂದು 100 ರೂಪಾಯಿನಲ್ಲಾದ್ರೂ ನಾವು ಮಾಡ್ತೀವಿ. ಅದು ನಮಗೆ ಒಂಥರ ತೃಪ್ತಿ ಕೊಡುತ್ತೆ. ಬಟ್ ಹಬ್ಬ ಅಂತೂ ಯಾವ ಹಬ್ಬನೂ ಮಿಸ್ ಮಾಡೋಕ್ಕೆ ಹೋಗಲ್ಲ. ಅದೇ ನಮಗೆ ಕಾಯೋದಲ್ವಾ. ನಾವು ದೇವ್ರಿಗೆ ಮಾಡಿದ್ರೆ ದೇವ್ರು ನಮಗೂ ಮಾಡ್ತಾನೆ. ಅದೇ ನಮ್ದಿರೋ ಏನಂತಾರೆ ಅದಕ್ಕೆ, ಹೇಳಕ್ಕೆ ಬರ್ತಿಲ್ಲ ನನಗೆ. ನಾವು ಹೆಂಗೆ ಮಾಡ್ತೀವೋ ಆ ದೇವರು ನಮಗೆ ಹಾಗೆ ಕೈ ಹಿಡಿತಾನೆ ಅಂತ ಅಷ್ಟೆ. ನಮ್ಮ ಲೈಫಲ್ಲಂತೂ ರೀಸೆಂಟಾಗಿ ನಡೆದಂಥ ಈ 2 ಇನ್ಸಿಡೆನ್ಸ್ ಫ್ರೆಂಡ್ಸ್. ನಾವು ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದು ಮತ್ತು ಸಿದ್ಧಾರೂಢ ಅಜ್ಜರ ಹತ್ರ ಹೋಗಿ ಬಂದಿದ್ದು. ಸಿದ್ಧಾರೂಢ ಅಜ್ಜರ ಹತ್ರ ಅಂತೂ ಹೀಗೆ ವಿತಿನ್ ವೀಕಲ್ಲೇ ನಡೆದಂಥ ಪವಾಡ. ತುಂಬ ಅಂದರೆ ತುಂಬ. ಅವನು ಮಾತಾಡ್ತಿದ್ದಾನೆ ನೋಡ್ರಿ. ಹಲೋ ಎವ್ರಿವನ್, ಹಲೋ ಫ್ರೆಂಡ್ಸ್. ಸಮರ್ಥ ಮಧ್ಯ ಬಂದ. ಸೊ ಹಾಗಾಗಿ ವಿಡಿಯೋನ ಪಾಸ್ ಮಾಡಿದೆ. ಹೇಳ್ತಿದ್ನಲ್ಲ, ದೇವ್ರ ಮಹಿಮೆ ತುಂಬ ಇದೆ ಅಂತ. ಅದೇ ನಮ್ಮ ಲೈಫಲ್ಲಂತೂ ದೇವ್ರು ನಮ್ಮ ಜೊತೆ ಇದ್ದೇ ಇದ್ದಾನೆ. ಬರ್ತಾ ಬರ್ತಾ ನಿಮಗೆಲ್ಲ ಹೇಳ್ತೀನಿ ಫ್ರೆಂಡ್ಸ್. ನೀವು ನಮ್ಮ ಫ್ಯಾಮ್ಲಿ ಇದ್ದಂಗೆ ಅಲ್ವಾ, ಫ್ಯಾಮ್ಲಿನೇ ಆಗಿಬಿಟ್ಟಿದ್ದೀರಾ. ಹೀಗೆ ನಮ್ಮ ಫ್ಯಾಮ್ಲಿ ತುಂಬ ಬೆಳೀಲಿ. ಯಾರೂ ಇಲ್ಲ ಅಂತ ನಮಗೆ ನೀವೆಲ್ಲ ಸಿಕ್ಕಿರೋದಕ್ಕೆ ತುಂಬ 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 ಥ್ಯಾಂಕ್ಸ್. ಹೀಗೆ ನಮ್ಮ ಫ್ಯಾಮ್ಲಿ 100 ಆಗಿದೆ. ಈಗ 100ರಿಂದ 1000 ಆಗಲಿ, 1000ದಿಂದ 10,000 ಆಗಲಿ, ಲಕ್ಷ ಆಗಲಿ, ಜಾಸ್ತಿ ಹಾಕ್ಕೊಂತ ಹೋಗಲಿ. ನಮಗಂತೂ ತುಂಬ ಅಂದರೆ ತುಂಬ ಖುಷಿ ಇದೆ. ಇಷ್ಟು ಬೇಗ ನಮಗೆ ರೆಸ್ಪಾನ್ಸ್ ಸಿಕ್ಕಿರೋದಂತೂ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೆಲ್ಲ. ಯಾಕೆ ಕೂಗ್ತಿದ್ದಾನೆ, ತೆಗೆದುಕೊಡು. ಈ ಮಕ್ಕಳದೊಂದು ಮಧ್ಯ ಕೋರಸ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. 2 ಮಕ್ಕಳನ್ನ ಮೇಂಟೈನ್ ಮಾಡಿ ವಿಡಿಯೋ ಮಾಡೋದು ಹೇಗೆ ಅಂತ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಅವನಿಗೇನೋ ಬೇಕು, ಇವನದು ಕೊಡ್ತಿಲ್ಲ. ಹಾಗೆ ನಮ್ಮ ಫ್ರೆಂಡ್ಸ್ ಹೀಗೆ ಮಕ್ಕಳಿರೋ ಮನೆಯಲ್ಲಿ ಕೋರಸ್ ಇದ್ದೇ ಇರುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಹೀಗೆ ನಮ್ಮ ಫ್ಯಾಮ್ಲಿ 100 ಇದ್ದಿದ್ದು 1000 ಆಗಲಿ, 1000 ಇದ್ದಿದ್ದು 10,000 ಆಗಲಿ, ಹೀಗೆ ಜಾಸ್ತಿ ಹಾಕ್ಕೊಂತ ಹೋಗಲಿ. ನಮಗಂತೂ ತುಂಬ ಅಂದರೆ ತುಂಬ ಖುಷಿ ಇದೆ. ಈ ಥರ ಸಪೋರ್ಟು, ಈ ಥರ ರೆಸ್ಪಾನ್ಸು ಸಿಗ್ತಿರೋದು ನಮಗಂತೂ ನಿಜವಾಗ್ಲೂ ತುಂಬ ಖುಷಿ ಇದೆ. ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀವಿ. ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಜನ ಆದಮೇಲೆ, ಇನ್ನೊಂದು ಸ್ವಲ್ಪ ಜನ ನಮ್ಮ ಫ್ಯಾಮ್ಲಿಗೆ ಆ್ಯಡ್ ಆನ್ ಆದಮೇಲೆ ಇದ್ರ ಬಗ್ಗೆನೂ ವಿಡಿಯೋ ಮಾಡ್ತೀವಿ. ಎಲ್ಲ ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀವಿ ಫ್ರೆಂಡ್ಸ್.
ನಿಮ್ಮ ಜೊತೆ ನಮ್ಮ ಲೈಫ್ ಜರ್ನಿ ಹೇಗಿದೆ, ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ಇದೀವೀಗ, ಹೇಗಿತ್ತು ಮುಂಚೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ, ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸ್ ದುರ್ಗಮ್ಮನ ಜಾತ್ರೆ ಪ್ರಿಪ್ರೇಷನ್ನೇ ಇರುತ್ತೆ. ಎಲ್ಲ ಫುಲ್ ದುರ್ಗಮ್ಮನ ಜಾತ್ರೆಗೆ ನಾವು ಹೇಗೆ ಪ್ರಿಪ್ರೇಷನ್ ಮಾಡ್ಕೊತಿದ್ದೀವಿ ಮತ್ತು ನಮ್ಮ ದಾವಣಗೆರೆಯಲ್ಲೆಲ್ಲ ಹೇಗೆ ಪ್ರಿಪ್ರೇಷನ್ ಆಗ್ತಿದೆ ಅಂತ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸಲ್ಲಿ ಎಲ್ಲ ಬರುತ್ತೆ. ದಯವಿಟ್ಟು ಎಲ್ಲರೂ ವೇಟ್ ಮಾಡಿ. ಆಮೇಲೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಆಗ್ತಿದೆ ಈ ಸತಿ ದುರ್ಗಮ್ಮನ ಜಾತ್ರೆ. ನೋಡೋಣಂತೆ ಬನ್ನಿ. ನೀವು ಎಲ್ಲ ಸಾಧ್ಯವಾದರೆ ಎಲ್ಲ ದಾವಣಗೆರೆಗೆ ಬಂದು ದುರ್ಗಮ್ಮನ ದರ್ಶನ ಪಡ್ಕೊಂಡು ಹೋಗಿ. ದುರ್ಗಮ್ಮನ ಮಹಿಮೆನೂ ಹೇಳೋಕ್ಕೆ ಒಂದು ಎಷ್ಟು ತಾಸು ಬೇಕೋ ಗೊತ್ತಿಲ್ಲ. ಬರ್ತಾ ಅದು ವಿಡಿಯೋನೂ ಮಾಡ್ತೀನಿ. ಜಾತ್ರೆ ಪ್ರಯುಕ್ತ ಎಲ್ಲ ದುರ್ಗಮ್ಮನ ಮಹಿಮೆಗಳು ಅದು ವಿಡಿಯೋನ ಹಾಕ್ತೀನಿ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ನಮಸ್ಕಾರ, ಬಾಯ್.